ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಲಾಸ್ಟ್ ವಿಡಿಯೋದೊಳಗೆ ಹೇಳ್ದಂಗೆ ಬಂಗು ಪೌಡ್ರಿಗೆ ಅಥವಾ ಪಿಗ್ಮೆಂಟೇಷನ್ ಪೌಡ್ರಿಗೆ ನಾನು ಏನೆಲ್ಲ ಹಾಕ್ತೀನಿ ಅಂತ ಹೇಳೋದು ಇವತ್ತು ಹೇಳ್ತೀನಿ. ಯಾಕಂತಂದ್ರೆ ಅಲ್ಲಿ ಸೈಡಿಗೆ ತೋರಿಸ್ತೀನಿ ಅಂತ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಂಗಿಲ್ಲ, ಅದಕ್ಕೆ ಗೊತ್ತಾಗ್ತಿರಲಿಲ್ಲ. ಅದಕ್ಕೋಸ್ಕರ ಆಯಿತು ಸಪ್ರೇಟಾಗಿ ನಾನು ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಮಂಜಿಷ್ಟ, ಮುಲೇಟಿ ಮತ್ತು ಗಂಧದ ಪೌಡ್ರು, ಸಿಬಕ್ತಾನ್ ಪೌಡ್ರು, ನೀಮ್ ಪೌಡ್ರು, ಮೋರಿಂಗಾ ಪೌಡ್ರು, ಬೇಕಾದಷ್ಟು ಒಂದು ಪೌಡ್ರ್ಗಳನ್ನ ಹಾಕಿ ನಾನಿಲ್ಲಿ ಪೌಡ್ರನ್ನ ರೆಡಿ ಮಾಡಲಿದ್ದೀನಿ. ಇದು ಮಸೂರ್ ದಾಲ್ ಪೌಡ್ರು, ರೋಸ್ ಪೌಡ್ರು, ದಾಸವಾಳ ಪೌಡ್ರು ಒಂದು ರೀತಿಯಾಗಿರುವಂಥದ್ದಲ್ಲ. ಇದರಲ್ಲಿ ಇರುವಂಥ ಒಂದು ಪೌಡ್ರ್ಗಳೆಲ್ಲ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನ ತೆಗೆದುಹಾಕುತ್ತೆ ಮತ್ತು ಪಿಗ್ಮೆಂಟೇಷನ್ನ ತೆಗೆದುಹಾಕುತ್ತೆ. ಒಂದು ಒಳ್ಳೆಯ ಒಂದು ಗ್ಲೋನ ನಮ್ಮ ಸ್ಕಿನ್ನಿಗೆ ಇದು ತಂದು ಕೊಡುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹಾಕಿ ನಾನು ಪೌಡ್ರನ್ನ ಅಂದರೆ ಅಳತೆ ಪ್ರಕಾರವಾಗಿ ನಾನಿಲ್ಲಿ ಯಾವ್ಯಾವ ಪೌಡ್ರನ್ನ ಎಷ್ಟೆಷ್ಟು ಅಳತೆ ತೊಗೋಬೇಕು ಅಂತ ಹೇಳೋದು ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಒಂದು ಏರ್ ಕಂಟೈನರ್ ಡಬ್ಬದಾಗ ಹಾಕಿ ನಾನು ಇದನ್ನ ತೆಗೆದಿಡ್ತೀನಿ. ನೀವೆಲ್ಲರೂ ಯಾರೆಲ್ಲ ಈಗ ನಾನು ರೆಡಿ ಮಾಡಿದ ಪೌಡ್ರು ಒಂದು 8 ದಿನದಲ್ಲಿ ಅಂದರೆ ನಾನು ಇಷ್ಟೆಲ್ಲ ರೆಡಿ ಮಾಡಿರೋಂಥ ಪೌಡ್ರು 8 ದಿನದಲ್ಲಿ ನನಗಿಲ್ಲಿ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಪೌಡ್ರ್ ಇದಾಗಿರ್ತೈತಿ. ನಾನು ವಿಡಿಯೋ ಹಾಕೋ ತಡ ಇಲ್ದೇ ಈ ಒಂದು ಪೌಡ್ರೆಲ್ಲ ಖಾಲಿಯಾಗಿರ್ತೈತಿ. ಇಲ್ಲ ಅಂತ ಅಂದರೆ ನನ್ನ ಹತ್ರ ಪರ್ಸ್ನಲ್ ನಂಬರ್ ನಾನು ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದ್ರೆ, ಮೆಸೇಜ್ ಮಾಡಿದ್ರಿ ಅಂದ್ರೆ ಅಲ್ಲಿ ನಾನು ನಿಮ್ಗೆ ಇದ್ರ ರೇಟು ಏನೈತಿ ಅಂತ ಹೇಳೋದು ಎಲ್ಲ ಹೇಳ್ತೀನಿ. ನೋಡ್ರಿ, ಈ ರೀತಿಯಾಗಿ ನಾನು ಚೆನ್ನಾಗಿದ್ದನ್ನ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತೀನಿ. ಈ ರೀತಿಯಾಗಿರುವಂಥ ಪ್ಯಾಕೆಟಲ್ಲಿ ನಿಮ್ಮ ಮನೆಗಳಿಗೆ ನಾನು ಕಳಿಸ್ಕೊಡ್ತೀನಿ. ಬಹಳನೇ ಚೆನ್ನಾಗಿರುವಂಥ ಒಂದು ಪಿಗ್ಮೆಂಟೇಷನ್ ಪೌಡ್ರ್ ಇದಾಗಿದೆ ಫ್ರೆಂಡ್ಸ್. ಇದನ್ನು ಪ್ರತಿದಿನ ನೀವು ರೆಗ್ಯುಲರ್ ಆಗಿ ನೀವು ಇದನ್ನು ಬಳಸ್ತಾ ಬಂದರೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ನು ಹೆಸರಿಲ್ಲದೆ ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ. ಯಾಕಂತ ಅಂದರೆ ಈ ಪೌಡ್ರನ್ನ ನಾನು ಮನೇಲಿ ಪ್ಯಾಕ್ ಹಾಕಿ ಇದರಿಂದ ನಾನು ಒಂದು ಒಳ್ಳೆಯ ರಿಸಲ್ಟನ್ನು ತೊಗೊಂಡ ಮೇಲೆ ನಿಮ್ಮ ಎದುರಿಗೆ ಈ ಪೌಡ್ರನ್ನ ನಾನು ತೊಗೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಪೌಡ್ರನ್ನ ನೀವು ಟ್ರೈ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋಂಗಿಲ್ಲ. ನೋಡ್ಬೋದು ನಿಮ್ಮ ಎದುರಿಗೇನೆ ನಾನು ಎಲ್ಲನೂ ಹಾಕಿದರೆ, ಬೇರೆ ಏನೇನೂ ಹಾಕಲ್ಲ. ಎಲ್ಲ ಒಂದು ಆಯುರ್ವೇದಿಕ್ ಪೌಡ್ರ್ಗಳನ್ನ ಸೇರಿಸಿ ಮಾಡಿರುವಂಥ ಪೌಡ್ರು ಇದಾಗಿರ್ತೈತಿ. ಈಗ ನಾನಿಲ್ಲಿ ಸೋಪ್ ಮಾಡೋದನ್ನು ಹೇಳ್ತೀನಿ. ನೋಡ್ರಿ, ಸೋಪ್ ಮಾಡೋದು ಇಷ್ಟೂ ನಾನೀಗ ಇದು ಪಿಗ್ಮೆಂಟೇಷನ್ ಪೌಡ್ರಿಂದ ಮಾಡಿರುವಂಥ ಒಂದು ಸೋಪ್. ಈಗ ನಾನು ಏನೆಲ್ಲ ಹಾಕಿ ಪೌಡ್ರನ್ನ ರೆಡಿ ಮಾಡಿದ್ನೋ ಅದೇ ಪೌಡ್ರನ್ನ ಹಾಕಿ ಮತ್ತು ಇದರಲ್ಲಿ ಇನ್ನೂ 2 ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕಿ ಈ ರೀತಿಯಾಗಿರುವಂಥ ಸೋಪನ್ನು ನಾನು ರೆಡಿ ಮಾಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಸೋಪ್ ಇಲ್ಲಿ ರೆಡಿ ಆಗೈತಿ. ನಾನು ಮೊದಲನೇ ವಿಡಿಯೋ ಹೇಳಿದ ಹಾಗೆ ಮೊದಲಿಗೆ ಬರೀ ಪಿಗ್ಮೆಂಟೇಷನ್ ಸೋಪನ್ನು ನಾನು ರೆಡಿ ಮಾಡಿ ಕಳಿಸ್ತಿದ್ದೆ. ಆದರೆ ಈಗ ನನ್ನ ಹತ್ರ ಪಿಗ್ಮೆಂಟೇಷನ್ ಸೋಪು ಮತ್ತು ಮಂಜಿಸ್ಟಾ ಸೋಪು ಜೊತೆಗೆ ಈ ಕಡಲೆ ಹಿಟ್ಟಿನ ಸೋಪು ಮತ್ತು ಬೇರೆ ಒಂದು ಡಿ10 ಸೋಪು ಎಲ್ಲ ಸೋಪುಗಳು ನನಗೆ ಆರ್ಡರ್ ಬರ್ತಿದ್ದಾವೆ. ಹಾಗಾಗಿ ಒಳ್ಳೆ ಖುಷಿಯಿಂದ ಈ ಸೋಪನ್ನು ನಿಮ್ಮ ಮನೆಗೂ ನಾನು ತಲುಪಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಶಾಂಪು ನಾನು ರೆಡಿ ಮಾಡ್ತಿದ್ದೀನಿ. ಇದರಲ್ಲಿ ನಾವು ಅಂಟುವಾಳಕಾಯಿ, ಸೀಗೆಕಾಯಿ, ಬೇವಿನ ಸೊಪ್ಪು, ರೋಸ್ಮೇರಿ, ಆಮೇಲೆ ದಾಸವಾಳ, ಇದರಲ್ಲೂ ಸಹಿತ ಒಂದು 10-12 ರೀತಿಯಾಗಿರುವಂಥ ಒಂದು ಹರ್ಬ್ಸನ್ನು ನಾನು ತೊಗೊಂಡು ಬಂದು ಮನೆಯಲ್ಲೇ ನಾನು ದಾಸವಾಳನ ಒಣಗಿಸಿರ್ತೀನಿ ಮತ್ತು ಬೇವಿನ ಸೊಪ್ಪನ್ನು ಒಣಗಿಸ್ಕೊಂಡಿರ್ತೀನಿ. ಅದನ್ನು ಹಾಕಿ ಇಲ್ಲಿ ನಾನು ಇಷ್ಟೊಂದು ಸುಂದರವಾಗಿರುವಂಥದ್ದು ಕಾಣಿಸ್ತೈತಿ, ನಿಮ್ಗೆ ಶೈನಾಗಿ ಕಾಣಿಸ್ತೈತಿ. ಇಲ್ಲಿ ನಾನು ಒಂದು ಒಳ್ಳೆಯ ಒಂದು ಶಾಂಪು ಬೇಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿದ್ದನ್ನ ನಾವು ಮಿಕ್ಸ್ ಮಾಡ್ಕೊತೀವಿ. ಈ ಶಾಂಪು ಇಷ್ಟೇ ರೆಡಿ ಆಗೋದಲ್ಲ, ಇದನ್ನು ನಾವು ಕುದಿಸ್ತೀವಿ ಮತ್ತು ಅದನ್ನು ಸೋಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಹಾಕಿ ಇದನ್ನ ಹಿಂಡಿ ತೆಗೆದು ಆದ ನಂತರ ನಾವು ಇದಕ್ಕೆ ಶಾಂಪು ಬೇಸನ್ನು ಸೇರಿಸಿ ಶಾಂಪೂನ ರೆಡಿ ಮಾಡ್ಕೊತೀವಿ. ನೊರೆ ಬರೋಂಗಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಐತಿ. ನಮ್ಮ ಒಂದು ಶಾಂಪೂಲ್ಲಿ ಬಹಳನೇ ಚೆನ್ನಾಗಿ ನೊರೆ ಬರುತ್ತೆ. ಜೊತೆಗೆ ಹೇರ್ಸ್ ಸಹಿತ ನೀವು ಸಿಲ್ಕ್ ಆ್ಯಂಡ್ ಸ್ಮೂತ್ ಆಗ್ತಾವೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಜೊತೆಗೆ ಹೇರಲ್ಲಿರುವಂಥ ಏನೋ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಇಚ್ಚಿಂಗ್ ಕಡಿಮೆ ಆಗುತ್ತೆ. ಅಷ್ಟೊಂದು ಒಳ್ಳೆಯ ಶಾಂಪೂ ನಮ್ಮದಾಗೈತಿ. ನಾವು ಇದನ್ನ ಮನೇಲಿ, ನಾನು ನಿಜ ಹೇಳ್ಬೇಕಂದ್ರೆ ಮನೇಲಿ ನಾನು ಇದನ್ನ ಬಳಸ್ತೀನಿ, ನಿಮಗೂ ಬಳಸೋಕೆ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಪ್ಯಾರಾಬಿನ್ ಸಲ್ಫೇಟ್ ಫ್ರೀ ಆಗಿರುವಂಥ ಒಂದು ಶಾಂಪೂ ಬೇಸನ್ನು ಬಳಸಿದ್ರಿಂದ ಇದು ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಶಾಂಪೂನ ನೀವು ಬಳಸ್ರಿ, ಇದರದ ಒಂದು ಬೆನಿಫಿಟ್ಸನ್ನು ನೀವು ತಗೋರಿ ಅಂತ ಹೇಳಂದು ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಜೊತೆಗೆ ನಾನು ಇಲ್ಲಿ ಆಯಿಲನ್ನು ರೆಡಿ ಮಾಡ್ಕೊತಿದ್ದೀನಿ. ಆಯಿಲ್ ಸಹಿತ ನಾನು ಒಳ್ಳೆ ಕೋಲ್ಡ್ ಪ್ರೆಸ್ ಆಯಿಲ್ನ ತರಿಸ್ಕೊತೀನಿ. ಇಲ್ಲ ಅಂತ ಅಂದ್ರೆ ಒಣಗಿರೋ ಕೊಬ್ಬರಿನ ಒಂದು ಚೆನ್ನಾಗಿರುವಂಥವು, ಹಾಳಾಗಿರುವಂಥದ್ದಲ್ಲ, ಒಳ್ಳೆ ಒಂದು ಕೊಬ್ಬರಿನ ಒಂದು ಮಿಲ್ಲಿಗೆ ಹಾಕಿಸಿ ಒಳ್ಳೆ ಒಂದು ಆ ಎಣ್ಣೆಯಿಂದ ನಾನಿಲ್ಲಿ ಆಯಿಲನ್ನು ರೆಡಿ ಮಾಡ್ಕೊತೀನಿ. ಇದರಲ್ಲಿ ಈ ಹೇರ್ ಆಯಿಲ್ಗೂ ಸಹಿತ ನಾನು ಅಂಟುವಾಳ, ಸೀಗೆಕಾಯಿ, ರೋಸ್ಮೇರಿ, ಮೆಂತ್ಯ, ಭೃಂಗರಾಜ, ಅಗಸೆಕಾಳು, ಕಲೋಂಜಿ, ದಾಸವಾಳ, ರೋಸ್ ಪೆಟಲ್ಸು, ಆಮೇಲೆ ಇಲ್ಲಿ ನಾವು ಕರಿಬೇವು, ಬೇವಿನ ಸೊಪ್ಪು, ಜೊತೆಗೆ ಆವರಿಕೆ ಹೂವು, ನಮ್ಮ ಕಡೆ ಇದನ್ನು ಹೊನ್ನಂಬ್ರಿ ಹೂವು ಅಂತ ಹೇಳಂದು ಕರೀತಾರೆ. ಇಷ್ಟೂ ಹಾಕಿ ನಾವು ಹದವಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ, ಆಲ್ಮಂಡ್ ಆಯಿಲು, ಎಳ್ಳೆಣ್ಣೆ, ವಿಟಮಿನ್ ಇ ಕ್ಯಾಪ್ಸೂಲ್ಸು, ಹರಳೆಣ್ಣೆ ಎಲ್ಲನೂ ಹಾಕಿ ನಾನು, ಯಾಕಂದರೆ ಇದನ್ನು ಹಾಕಿ ನಾನು ಕುದಿಸೋಂಗಿಲ್ಲ, ಇದನ್ನು ಎಣ್ಣೆ ಬಿಸಿ ಇರುವಾಗ ಮಾತ್ರ ಇದನ್ನಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲ್ಗೆ ಹಾಕಿ
ನಂತರ ಅದನ್ನು ಪೂರ್ತಿಯಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಹಂಗೆ ಬಿಡ್ತೀನಿ. ಅಂದರೆ ಪೂರ್ತಿಯಾಗಿ ಇದು ಆಯಿಲ್ ತಣ್ಣಗಾಗೋವರೆಗೂ ಬಿಟ್ಟಾದಮೇಲೆ ನಾನು ಇದನ್ನ ಸೋಸ್ಕೊತೀನಿ. ಸೋಸ್ಕೊಂಡಾದಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಂದು ಒಳ್ಳೆಯ ಒಂದು ರೋಸ್ಮೇರಿ ಒಂದು ಫ್ಲೇವರು ಅಥವಾ ಅರೋಮಾ ಇರುವಂಥ ಒಂದು ಆಯಿಲು, ಹೇರ್ ಆಯಿಲ್ ಇಲ್ಲಿ ನಮಗೆ ರೆಡಿ ಆಗುತ್ತೆ. ಈ ರೀತಿಯಾಗಿರುವಂಥ ಬಾಟ್ಲಲ್ಲಿ ನಾನು ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ಅದು ಶುದ್ಧವಾಗಿರುವಂಥ ಒಂದು ಆಯಿಲ್ ಆಗಿರ್ತೈತಿ. ಆಮೇಲೆ ಹರ್ಬಲ್ಸ್ ಇರುವಂಥ ಒಂದು ಆಯಿಲ್ ಇದಾಗಿರ್ತೈತಿ. ಈ ಒಂದು ಆಯಿಲನ್ನು ಬಳಸೋದ್ರಿಂದ ನಮ್ಮ ಹೇರ್ಸು ದಟ್ಟವಾಗಿ ಬೆಳಿತಾವು, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಉದುರೋದು ಕಡಿಮೆ ಆಗುತ್ತೆ. ಒಳ್ಳೆಯ ಒಂದು ಅರೋಮ ಇರುವಂಥ ಒಂದು ಒಳ್ಳೆ ಆಯಿಲನ್ನು ನಿಮಗೋಸ್ಕರ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕೋ ನೀವು ಆರ್ಡರ್ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಪಿಗ್ಮೆಂಟೇಷನ್ ಆಯಿಲನ್ನು ಮಾಡೋದನ್ನು ತೋರಿಸಿದ್ದೀನಿ. ಈ ಹಾಲು ಯಾವ ಹಾಲಪ್ಪ ಅಂತ ಅಂದ್ರೆ ಇದು ಆಡಿನ ಹಾಲು ಅಂತ ಅಂದೇಳಿ ನಮ್ಮ ಕಡೆ ಹೇಳ್ತಾರೆ, ಗೋಟ್ ಮಿಲ್ಕ್ ಅಂತ ಅಂದು ಹೇಳ್ತಾರೆ. ಇದನ್ನು ನಾವು ಹುಡುಕಿ ತೊಗೊಂಡು ಬಂದು ನಂತರ ಇದೇ ಹಾಲಲ್ಲಿ ನಾವು ಈ ಒಂದು ಪೌಡ್ರನ್ನ, ಈ ಒಂದು ಪಿಗ್ಮೆಂಟೇಷನ್ ಆಯಿಲನ್ನು ನಾನು ರೆಡಿ ಮಾಡ್ತೀನಿ. ಇದಕ್ಕೆ ನಾನು ದಾಸವಾಳ ಹೂವು ಮತ್ತು ಈ ಒಂದು ಹೊನ್ನಂಬರಿ ಹೂವು ಅಥವಾ ಹೊನ್ನರಿಕೆ ಹೂವು ಅಂತಾರೆ, ಹೊನ್ನರಿಕೆ ಹೂವು, ಎಳ್ಳೆಣ್ಣೆಯಲ್ಲಿ ಈ ಒಂದು ಆಯಿಲು ರೆಡಿ ಆಗುತ್ತೆ. ಇದಕ್ಕೂ ಸಹಿತ ನಾವು ಮುಂಜಿಷ್ಟ ಆಮೇಲೆ ಮುಲೇಟಿ ಪೌಡ್ರ್ ಎಲ್ಲನೂ ಹಾಕಿ ಅದಕ್ಕೆ ತಕ್ಕನಾಗಿ ಅದಕ್ಕೆ ಏನೇನು ಬೇಕೆಲ್ಲ ಹಾಕಿ ನಾವು ಅದನ್ನು ನೆನೆ ಇಟ್ಟು ನಂತರ ಈ ಒಂದು ಆಯಿಲನ್ನು ನಾನು ರೆಡಿ ಮಾಡ್ತೀನಿ. ಇಷ್ಟು ಚೆನ್ನಾಗಿರುವಂಥ ಕಲರು ಇಲ್ಲಿ ಬಂದೈತೆ ನೋಡಿರಿ. ಇಷ್ಟು ಚೆನ್ನಾಗಿರುವಂಥ ಒಂದು ಆಯಿಲನ್ನು ರೆಡಿ ಮಾಡಿ ಈ ರೀತಿಯಾಗಿರುವಂಥ ಪ್ಯಾಕಲ್ಲಿ ನಿಮ್ಮ ಮನೆಗಳಿಗೆ ನಾನು ಕಳಿಸ್ಕೊಡ್ತೀನಿ. ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಪೌಡ್ರು, ಹೇರ್ ಆಯಿಲು ಮತ್ತು ಪಿಗ್ಮೆಂಟೇಷನ್ ಸೋಪು, ಹೇರ್ ಆಯಿಲು, ಶಾಂಪು ಏನೆಲ್ಲ ಬೇಕು ಎಲ್ಲನೂ ನಿಮ್ಮ ಎದುರಿಗೆ ನಾನು ಏನೆಲ್ಲ ಹಾಕ್ತೀನಿ ಅಂತ ಹೇಳಂದು ನಿಮ್ಮ ಎದುರಿಗೆ ತೋರಿಸ್ಕೊಟ್ಟಿದ್ದೀನಿ. ಅಷ್ಟೇ ಶುದ್ಧವಾಗಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದೇ ಒಳ್ಳೆಯ ಪ್ರಾಡಕ್ಟ್ಗಳನ್ನ ನಿಮ್ಮ ಮನೆಗೆ ತಲುಪಿಸ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು ದಯವಿಟ್ಟು ನಾನು ಕೊಡುವಂಥ ನಂಬರಿಗೆ ಮೆಸೇಜ್ ಮಾಡಿದ್ರೆ ಅಲ್ಲಿಂದ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದೇ ರೀತಿಯಾಗಿರುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇರ್ತೇನೆ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗಬೇಡ್ರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.